ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು, ನಾನು ಯಾವಾಗ ಈ ಆಡಿಟೋರಿಯಮಲ್ಲಿ ಮಾತಾಡಿದಾಗ ಫಸ್ಟು ಅಂಬರೀಷ್ ಅಣ್ಣನ ವಿಚಾರವನ್ನು ಎತ್ತಿ ಅಂಬರೀಷಾಯ ನಮಃ ಅಂದು ನಾನು ಮುಂದಕ್ಕೆ ಮಾತಾಡೋದು. ಅದು ನಾನು ಇಲ್ಲಿ ಯಾವಾಗ ಮಾತಾಡೋದು ಅದು ರೂಢಿ ಮಾಡ್ಕೊಂಡಿದ್ದೀನಿ. ನನಗೆ ರಣಹದ್ದು ಅನ್ನೋ ಒಂದು ಸಿನಿಮಾನ ಮಾಡ್ತಾಯಿದ್ದೀನಿ ಅನ್ನೋದನ್ನು ಜಂಗ್ಲಿ ಪ್ರಸನ್ನ ಗಾಂಧಿನಗರದಲ್ಲಿ ಸಿಕ್ಕರು ಸ್ವಲ್ಪ ಡಲ್ ಆಗಿದ್ದಿಲ್ಲಮ್ಮ, ಯಾಕೆ ಅಂದೆ. ನೈಟೆಲ್ಲ ಒಂಚೂರು ವರ್ಕ್ ಮಾಡ್ತಾಯಿದ್ದೆ. ಏನು ವರ್ಕ್ ಮಾಡ್ತಾಯಿದ್ದಪ್ಪ, ಎಲ್ಲ ಪ್ರಾಬ್ಲಮ್ ಆದಮೇಲೆ ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋದಲ್ವಾ ಅಂದೆ. ಅದಕ್ಕೆ ಇಲ್ಲ ಗುರು, ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ಆ್ಯಕ್ಟಿಂಗ್ ಬಿಟ್ಬಿಟ್ಟು ಆಯ್ತೆ. ಇಲ್ಲ ಮಕ್ಕಳನ್ನ ಆ್ಯಕ್ಟ್ ಮಾಡಿಸ್ತಾ ಇದ್ದೀನಿ, ನಾನು ಡೈರೆಕ್ಷನ್ನು ಪ್ರೊಡಕ್ಷನ್ನು ಮಾಡ್ತಾಯಿದ್ದೀನಿ ಅಂದ. ಆವಾಗ ಜಂಗ್ಲೀಸ್ ಪ್ರಸನ್ನ, ಸರ್ ಬನ್ನಿ ಸರ್ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂರ್ಸ್ಕೊಂಡು, ಯಾಕಂದ್ರೆ ಪ್ರೊಡ್ಯೂಸರ್ ಆಗ್ಬಿಟ್ಟವ್ರೆ, ಇವಾಗ ನಾವು ಮೊದಲಂಗೆ ಸಲೀಸಾಗಿ ಮಾತಾಡೋಕ್ಕಾಗಲ್ಲ, ಬನ್ನಿ ಸರ್ ಅಂತೇಳಿ ಕಾನಿಸ್ಕಾಲ್ ಕರ್ಕೊಂಡು ಕೂರಿಸ್ಕೊಂಡಾಗ ಮಾತಾಡ್ತಾ ಟೈಟ್ಲು ವಿಚಾರ ಹೇಳಿದ್ರು. ಬಿಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಮಾಡೋಣ. ನಿಮ್ಮ ಫೋನ್ ಎತ್ತಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಬಿಡ್ರಿ ಅಂತ ಅವತ್ತು ಹೇಳಿದ್ದೆ. ಮತ್ತು ಇವತ್ತು ಜ್ಞಾಪಿಸಿದ್ರು ನಾನು ಫೋನ್ ಎತ್ತಿರಲಿಲ್ಲ ಅನ್ನೋದನ್ನು. ಅದು ರಾತ್ರಿ 12 ಗಂಟೆಗೆ ಮಾಡಿದ್ರಂತೆ. ಪ್ರಾಯಶಃ ನಾನು ನಿಮ್ಮಂಗೆ ಬ್ಯುಸಿ ಇದ್ದೆ ಅಂತ ಕಾಣಿಸ್ತದೆ, ಹೀಗಾಗಿ ಫೋನ್ ಎತ್ತಕ್ಕಾಗಿರಲಿಲ್ಲ. ಇವತ್ತಿನ ಈ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗರುಡಗಂಬ ಅಂತಲೇ ಕರೆಯೋದು ನಾನು. ಅಣ್ಣವರ ವಂಶವನ್ನು, ಅಣ್ಣವರನ್ನು ಕರ್ನಾಟಕದಲ್ಲ ಭಾರತ ದೇಶದ ಗರುಡಗಂಬ ಅಂತ ಕರಿತೀನಿ. ಅಂಥ ಗರುಡಗಂಬದ ವಂಶಸ್ಥರು ಇವತ್ತು ಜಂಗ್ಲಿ ಪ್ರಸನ್ನ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿರೋದಕ್ಕೆಲ್ಲ ಅದರಿಗಿನ ದೊಡ್ಡ ವಿಶೇಷತೆ ಪ್ರಾಯಶಃ ನನಗನ್ಸೋ ಮಟ್ಟಿಗೆ ಮುಂದೆ ಏನಾದರೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಶರಣು, ನನ್ನ ಚಿತ್ರದ ನಾಯಕ ನಟ, ಅವರ ಕುಟುಂಬ, ಅವರ ತಂದೆ ಕೃಷ್ಣ ಅವರು ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಆಲ್ಮೋಸ್ಟ್ ಅವ್ರನ್ನೇ ಫಸ್ಟ್ ಭೇಟಿಯಾಗಿದ್ದು. ಅವ್ರ ಮಗಳನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೆ, ಮಾಂಗಲ್ಯ ಸಾಕ್ಷಿ ಅಂಥೇಳಿ. ಆ ಸಂದರ್ಭದಲ್ಲಿ ಅವತ್ತು ನಡೆದಂಥ ಸಣ್ಣ ಘಟನೆ, ಅದು ರಿಲೆವೆಂಟ್ ಅಲ್ಲ ಆದರೂ ಹೇಳಬೇಕು. ಒಂದು ದಿವಸ ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದುಬಿಟ್ಟಿದ್ದೀನಿ. ಮಾರನೇ ದಿವಸ ಹೋದೆ, ಯಾರು ನೀವು ಅಂತ ಕೇಳಿದ್ರು. ಏನಮ್ಮ ನೆನ್ನೆ ಅಡ್ವಾನ್ಸ್ ತಗೊಂಡಿದ್ದೀನಿ, ಇವತ್ತು ಯಾರು ಅಂತ ಕೇಳ್ತಾ ಇದೆಯಲ್ಲಮ್ಮ ಅಂದೆ. ಜೊತೆಲಿದ್ದವ್ರು ಯಾರು ಅಂತಲೋ, ಅವರು ಟ್ವಿನ್ಸ್ ಕೊಡೋ, ಒಬ್ರು ಅವ್ರು ಇಸ್ಕೊಂಡು ಅವ್ರಿಗೆ ಗೊತ್ತಿಲ್ಲ, ತಲೆ ಕೆಡಿಸ್ಕೊಬೇಡ ಅಂದರು. ದುಡ್ಡು ಇಸ್ಕೊಂಡು ಯಾವ್ದಪ್ಪ. ಆಮೇಲೆ ನೋಡಿದ್ರೆ ಮಳೆ, ಕುಂಕುಮ, ಕೂದಲು, ಎಲ್ಲ ಪ್ರತಿ A to Z ಒಂದೇ ಇದ್ರಲ್ಲ. ಅವತ್ತು ನನಗೆ ಒಂಥರ ಜ್ಞಾನೋದಯ ಆದಂಗೆ ಆಯಿತು. ಆಮೇಲೆ ನಾನು ಬೈಕೊಂಡಿದ್ದು ತಪ್ಪು ಅಂಥೇಳಿ ಕ್ಷಮೆನೂ ಕೇಳ್ಬಿಟ್ಟೆ, ಅಮ್ಮ ತಪ್ಪು ತಿಳ್ಕೊಬೇಡ್ರಿ ಅಂತೇಳಿ. ಅಂಥ ಒಂದು ಕುಟುಂಬ ಕೃಷ್ಣ ಅವರು ಅವತ್ತಿನ ಕಾಲದಿಂದಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದಿರೋರು. ಅವರು ಎಲ್ಲ ಸಂಗಮ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗಲಾರ್ದು. ಜೊತೆಯಲ್ಲಿ ಜಂಗ್ಲಿ ಪ್ರಸನ್ನ, ಅವರು ಯಾವಾಗ ತನ್ನ 2 ಮಕ್ಕಳನ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋ ಮಾತು ಅಂದರು, ಅವತ್ತು ಹಿಂದಿನ ದಿವಸ ಯಾವುದೋ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ. ಅಂದರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು. ಅದರಿಂದ ಹೇಳಿದೆ, ಜಂಗ್ಲೆ ನಿನ್ನ ಕೈ ಮುಗಿತೀನಿ, ಏನಾನ ಮಾಡು, ನಿನ್ನ ನೋಡ್ಕೊಂಬಂದಿದ್ದೆ, ಎಲ್ಲ ಆ್ಯಕ್ಟ್ ಮಾಡ್ಕೊಂಬಂದಿದ್ದೆ, ಅದು ಬೇರೆ. ಇಷ್ಟು ದಿವಸ ಈಸ್ಕೊಂಬಂದಿದ್ದೆ, ಇನ್ನು ಮುಂದಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಪ್ಪ, ಹುಷಾರಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡು, ಅಷ್ಟು ಮಾತ್ರ ಮಾಡು. ಅಂಥದ್ದೇನಾದ ತೀರಾ ಸಮಸ್ಯೆಗಳು ಉದ್ಭವ ಆದಂಥ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘಕ್ಕಾದರೂ ಬಾ, ಇಲ್ಲ ವಾಣಿಜ್ಯ ಮಂಡಳಿಗಾದರೂ ಬಾ, ಕೂತ್ಕೊಂಡು ಅದೇನಿದೆಲ್ಲ ಸೆಟ್ರೇಟ್ ಮಾಡೋದಂತೆ. ಬಟ್ ನೀನು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀಯ, ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಜೊತೆಯಲ್ಲಿ ಇವತ್ತು ಇನ್ನೂ ಒಂದು 3 ಜನ ಈ ನಮ್ಮ ಗರುಡಗಂಬದ ವಂಶದಲ್ಲೇ ಇನ್ನೊಂದು ವಿಶೇಷತೆ ಇದೆ. ನಾನು ಸಾಮಾನ್ಯವಾಗಿ ನನ್ನ 30 ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ನಾನು ಅವತ್ತಿಂದನೂ ಹೇಳ್ಕೊಂಡು ಬರ್ತಾ ಇರೋದು, ಈ ರಾಜ್ಯ ಸರ್ಕಾರಕ್ಕೆ ಮುಜರಾಯಿ ಇಲಾಖೆ ಮಂತ್ರಿಗಳು ಅಂತಿರ್ತಾರೆ. ಅವರು ದೇವಸ್ಥಾನ, ಮಠಗಳು ಅವನ್ನ ಬಿಟ್ಟು ಪಾಪ ಅವ್ರಿಗೇನು ಬೇರೆ ಗೊತ್ತಿರಲ್ಲ. ಹಂಗೆ ನಮ್ಮ ಚಿತ್ರರಂಗದ ಮುಜರಾಯಿ ಮಂತ್ರಿಗಳು ಅಂದರೆ ನಮಗೆ ನಮ್ಮ ಚಿನ್ನಪ್ಪಣ್ಣ. ನಾನು ಒಬ್ಬ ಚೀಫ್ ಮಿನಿಸ್ಟರ್ಗೆ ಹೇಳ್ಬಂದಿದ್ದೀನಿ, ಅವ್ರ ಮುಂದೆನೇ ಹೇಳ್ಬಂದಿದ್ದೀನಿ ಸಿದ್ದರಾಮಣ್ಣನಿಗೆ, ಅಣ್ಣ ನಿನ್ನೇನೋ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನೋ ಮಾಡ್ಕೊಂಡಿದ್ದು ಮುಜರಾಯಿ ಮಂತ್ರಿ ಕೊಡೋದಾಯ್ತು ಅಂದರೆ ಇವ್ರನ್ನ ನಾಮಿನೇಟೆಡ್ MLC ಮಾಡ್ಬಿಟ್ಟು ಮಂತ್ರಿ ಮಾಡ್ಬಿಡು ಅಂತ ಹೇಳಿದ್ದೆ. ಅವ್ರ ಮುಂದೆನೇ ಹೇಳಿದ್ದೀನಿ. ಅಂದರೆ ಅವ್ರಿಗೇನಪ್ಪ ಅಂದರೆ ದೇವಸ್ಥಾನ, ಮಠ, ಪ್ರಸಾದ, ತೀರ್ಥ ಇವನ್ನ ಬಿಟ್ಟು ಬೇರೆ ಇನ್ನೇನು ಗೊತ್ತಿಲ್ಲ. ಅಣ್ಣ ಏನಣ್ಣ ಮೊನ್ನೆ ಫೋನೇ ಸಿಗಲಿಲ್ಲ ಅಣ್ಣ ಅಂದರೆ, ಅದನ್ನ ಮಠದಲ್ಲಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾರೆ. ಅದಕ್ಕೆ ಹೇಳಿದೆ, ಅಣ್ಣ ನೀನು ನನಗನ್ಸೋ ಮಟ್ಟಿಗೆ ಪ್ರಾಯಶಃ ನಿನ್ನ ಇಷ್ಟು ವರ್ಷದ ಜೀವನದಲ್ಲಿ
ದೇವಸ್ಥಾನದ ಪ್ರಸಾದ ತೀರ್ಥ ಬಿಟ್ಟು ಮನೆಯಲ್ಲಿ ಜಾಸ್ತಿ ಊಟನೇ ಮಾಡ್ದಂಗೆ ಕಾಣಲ್ಲ. ಯಾವಾಗ ನೋಡಿದ್ರು ಬರೀ ದೇವಸ್ಥಾನ ಮಠ ಅಂತಲೇ ಇರ್ತೀರಿ. ಸೊ ನೀವು ಅದಕ್ಕೆ ಇನ್ನೂ 100 ವರ್ಷಗಳ ಕಾಲ ಹಿಂಗೆ ಇರಬೇಕು ಅಂತಲೂ ಕೂಡ ಅವ್ರಿಗೆ ಆಮೇಲೆ ನಮ್ಗೆ ಯಾವಾಗ ಬಂದಾಗೂ ಸ್ವಲ್ಪ ಹಿಂದೆ ಬೆನ್ನ ಮೇಲೆ ಹಿಂಗೆ ಹೊಡೆದು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿರ್ಬೇಕಪ್ಪ ನೀನು ಅಂತೇಳಿ. ಸೊ ನಮ್ಮ ತಂದೆಯವ್ರ ಸ್ನೇಹಿತರು ಅವ್ರು ಆ್ಯಕ್ಚುಲಿ ನನ್ನ ಅಂದರೆ ನಮ್ಮ ತಂದೆಯವ್ರ ಕಡೆಯಿಂದ ನಮ್ಗೆ ಅವ್ರ ಪರಿಚಯ ಆಗಿರೋದ್ರಿಂದ. ಸೊ ಇಂಥ ಒಂದು ಸಂಗಮ, ಇಂಥ ಒಂದು ಎಲ್ಲರೂ ಸೇರಿ ಹೊಸದಾಗಿ ಇವತ್ತು ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ನನ್ನ ಜಂಗ್ಲಿ ಪ್ರಸನ್ನ ಅವರ 2 ಮಕ್ಕಳನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇದೇ ವೇದಿಕೆಯಲ್ಲಿ ನಾನು ಖುಷಿ ಪಡೋದು, ಯಾವಾಗಲೂ ಎಲ್ರಿಗೂ ಏನು ಹೇಳ್ತೀನಿ, ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದಾಗ ಹೊಸಬ್ರನ್ನ ಸೃಷ್ಟಿ ಮಾಡಬೇಡ್ರಪ್ಪ. ಏನೇ ಇದ್ರೂ ಚಿತ್ರರಂಗಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥವ್ರನ್ನ ಮತ್ತು ಅವರ ಮಕ್ಕಳನ್ನ ನೀವು ಆದಷ್ಟು ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಅವ್ರನ್ನ ಬೆಳೆಸ್ಕೊಂಡು ಹೋಗ್ರಿ ಅಂತಲೂ ಕೂಡ ನಾನು ಹೇಳ್ಕೊಂಡು ಬರ್ತೀನಿ. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರನ್ನ NM ಸುರೇಶ್ ಅವ್ರನ್ನ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಈಗ ಹೆಂಗೂ ಬೇರೆ ತಾವು ತಮ್ಮ ಮಗನ ಹಾಕೊಂಡು ಸಿನಿಮಾ ಮಾಡ್ತಾಯಿದ್ದೀರಿ, ಭಾಳ ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿದ್ದೀರಿ ಅಂತಲೂ ಕೂಡ ಕೇಳ್ಬಿಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ಇವರಿಬ್ಬರು ಮಕ್ಕಳನ್ನು ಕೂಡ ಸಾಧ್ಯಾರ ಜಂಗ್ಲಿ ಪ್ರಸನ್ನ ಅವ್ರನ್ನೂ ಸೇರಿಸ್ಕೊಂಡು ಅವರ ಕುಟುಂಬದವ್ರನ್ನ ಮತ್ತು ನಮ್ಮ ಪೋಷಕ ಕಲಾವಿದರ ಸಂಘದ ಸದಸ್ಯರುಗಳನ್ನೇ ಬಳಸ್ಕೊಂಡು ಸಿನಿಮಾ ಮಾಡಿದ್ರೆ ಪ್ರಾಯಶಃ ಅವರು ಇನ್ನೂ ಹೆಚ್ಚಿನ ದಿನಗಳ ಬದುಕ್ತಾರೆ, ಇರೋಷ್ಟು ದಿವಸ ಚೆನ್ನಾಗಿ ಬದುಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಯಶಃ ಜಂಗ್ಲಿ ಪ್ರಸನ್ನ ಅವರ ಕಾಲು ಹೋದಾಗ ಅವ್ರ ಜೊತೆಯಲ್ಲಿದ್ದವರೇ ತುಂಬ ಜನ ನನ್ನ ಹತ್ರ ಮಾತಾಡಿದ್ರು, ಈತನಿಗೆ ಕಾಲು ಹೋಗೈತೆ, ಈತನಿಗೆ ಇದರ ಅವಶ್ಯಕತೆ ಇದೆಯಾ ಅಂತಲೂ ಕೂಡ ಮಾತಾಡಿದ್ರು. ಅವತ್ತು ಆತ ಏನಾನ ತನ್ನ 2 ಮಕ್ಕಳನ್ನ ಬೆಳೆಸೋದಕ್ಕೆ, ಸಿನಿಮಾ ಪ್ರೊಡಕ್ಷನ್ ಮಾಡೋದಕ್ಕೆ ಈ ಒಂದು ಲವಲವಿಕೆಯಿಂದ ಇಲ್ಲದೆ ಹೋಗಿದ್ದಿದ್ರೆ ಪ್ರಾಯಶಃ ಇಷ್ಟೊತ್ತಿಗೆ ಅವನು ಬೆಡ್ರಿಡನ್ ಆಗ್ತಿದ್ದೇನೋ ಅನ್ನೋ ಒಂದು ಡೌಟು ಕೂಡ ನನ್ನನ್ನು ಕಾಡ್ತು. ನೀನು ಆಗೋದು ಬೇಡ ಅಣ್ಣ, ಇನ್ನೂ 100 ವರ್ಷಗಳ ಕಾಲ ಹಿಂಗೆ ಇರ್ರಿ. ಆಲ್ ದಿ ಬೆಸ್ಟ್ ಶರಣ್. ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಅವರು ನೇರಾದಿಟ್ಟ ನಿರಂತರ ಪತ್ರಕರ್ತರು ಕೂಡ, ಅವ್ರ ಜೊತೆಯಲ್ಲಿ ಇಷ್ಟೊತ್ತು EC ಮೀಟಿಂಗಲ್ಲಿ ಇದ್ವಿ. ನಾನು ನಮ್ಮ ಅಧ್ಯಕ್ಷರು ಇವರೆಲ್ಲ EC ಮೀಟಿಂಗ್ ಬಿಟ್ಟು ಬಂದಿದ್ದೀವಿ. ಅದು ಬೈಲಾ ಕಮಿಟಿ ಮೀಟಿಂಗ್ ನಡೀತಾ ಇತ್ತು, ಬಿಟ್ಬಿಟ್ಟು ಬಂದಿದ್ದೀವಿ. ಅವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಆದಮೇಲೆ ನಿಮ್ಮ ಒಂದು ಚಾಕುಚಕ್ಯತೆ ಮತ್ತು ನಿಮ್ಮ ಒಂದು ತಿಳುವಳಿಗಳು ಅವಾಗ ಹೇಳ್ತಾ ಇರೋದು ಭಾಳಷ್ಟು ಜನ ಹೇಳಿದ್ರು. ಮೊನ್ನೆ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೆ, ಆ ಸಿನಿಮಾ ನಾನು ಇದಕ್ಕೆ ಹೋಗೋಕ್ಕಾಗಿರಲಿಲ್ಲ, ಆಡಿಯೋ ರಿಲೀಸ್ಗೆ ಏನೋ. ಅವಾಗ ಪಾಪ ಇವ್ರು ನಿಷ್ಠುರವಾಗಿ ನನ್ನ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ, ಇವ್ರು ಆ್ಯಕ್ಟ್ ಮಾಡಿದ್ರು ಕೂಡ ಇವ್ರು ಬರೋಕ್ಕಾಗಿಲ್ಲ ಇಲ್ಲಿ ಅಂತ. ಅವತ್ತು ನಾನು ಊರಲ್ಲಿರಲಿಲ್ಲ. ಆಮೇಲೆ ಅವ್ರಿಗೆ ನಾನು ಮುಂಚೆನೇ ಹೇಳಿದ್ದೆ, ಸರ್ ನಾನು ಊರಲ್ಲಿರಲ್ಲ, ದಯಮಾಡಿ ಕ್ಷಮಿಸಿ ಅಂತ. ಯಾವುದದು ಏನು ಕೊಡಲಿಲ್ಲ, ಅದೇ ಸೂಟ್ ಕೂಡ ಅತಿ ಸೂಟಲ್ಲ ಸಿನಿಮಾ. ಚುನಾವಣಾ ವ್ಯವಸ್ಥೆಯಿಂದ ನಾವು ಹೊರಗಡೆ ಊರಲಿದ್ದೆ, ಅವತ್ತು ಬರೋಕ್ಕಾಗಿರಲಿಲ್ಲ. ಅದನ್ನು ನನಗೆ ನನ್ನ ಯಾರೋ ವಿಡಿಯೋ ಕಳಿಸಿದ್ರು. ಅಲ್ಲ ಸತ್ಯ, ಶಾಮು ಶಿವಶಂಕರಪ್ಪ ಅವ್ರ ಜೊತೆಲೂ ಇದ್ದೆ, ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವ್ರ ಜೊತೆಲೂ ಇದ್ದೆ. ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಆಮೇಲೆ ನಾನು ಬರೀ ಯಾವುದೋ ಒಂದು ಕಾಂಗ್ರೆಸ್ಗೆ ಸಂಬಂಧಪಟ್ಟವರು ಅಂತ ಪರೋಕ್ಷವಾಗಿ ಹೇಳೋಂಥ ಸ್ಕೀಮ್ನ ಹಾಕಕ್ಕೆ ಹೋಗ್ಬಿಡಿ. ನನಗೆ ಸ್ನೇಹಿತರು BJPನಲ್ಲೂ ಇದ್ದಾರೆ, ನಮ್ಮ ಅಪ್ಪನ ಸ್ನೇಹಿತರು ಕಾಂಗ್ರೆಸ್ನಲ್ಲೂ ಇದ್ದಾರೆ. ಇವರು ಸ್ವಲ್ಪ ಅದೇ ಸರ್, ಈ ಥರ ಮಾಮೂಲಿ ಎಲ್ಲ ಪತ್ರಕರ್ತರು ಗೊತ್ತಿದೆ, ಎಲ್ಲ ಮಾಡ್ತಿರ್ತಾರೆ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಜಂಗ್ಲಿ ಪ್ರಸನ್ನ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಏನು ಹೆಸರು ಹಣ ಸಂಪಾದನೆ ಮಾಡಿದ್ರಿ, ಅದರ 4ರಷ್ಟು 10ರಷ್ಟು ಈ ಚಿತ್ರರಂಗದಿಂದ ಹೆಸರನ್ನ ಮತ್ತು ಹಣವನ್ನು ಸಂಪಾದನೆ ಮಾಡಿರಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.